ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರಿಗೆ ಮತ್ತೊಂದು ಶಾಕ್. ಶೀಘ್ರದಲ್ಲಿ ಭಾರತಕ್ಕೆ ಮತ್ತೊಮ್ಮೆ ದೊಡ್ಡ ಅವಮಾನ. ಮತ್ತೆ 487 ಭಾರತೀಯರಿಗೆ ಗೇಟ್ ಪಾಸ್ ಶಿಕ್ಷೆ. ಗಡಿಪಾರು ಮಾಡಿದ 104 ಮಂದಿಗೆ ಭಾರಿ ಇನ್ಸಲ್ಟ್. ಕೈಗೆ ಕೋಳ, ಕಾಲಿಗೆ ಸರಪಳಿ ಕಟ್ಟಿ ಭಾರತಕ್ಕೆ ಗಡಿಪಾರು. ಮಿತ್ರ ವೈಲೆಂಟ್ ಆದ್ರೆ ಪ್ರಧಾನಿ ಮೋದಿ ಸೈಲೆಂಟ್. ಎಲ್ಲ ಗೊತ್ತಿದ್ದು ನರೇಂದ್ರ ಮೋದಿ ಸುಮ್ಮನಿರೋದ್ಯಾಕೆ? ಸದ್ಯ ಈ ಎಲ್ಲಾ ಪ್ರಶ್ನೆಗಳು ಕೂಡ ಭಾರತೀಯರನ್ನ ಕಾಡ್ತಾ ಇದೆ. ಅಮೆರಿಕದಲ್ಲಿ ಭಾರತಕ್ಕೆ ಪದೇ ಪದೇ ಅವಮಾನ ಆಗ್ತಾ ಇದೆ. ಭಾಯ್ ಅಂತ ಹೇಳ್ತಲೇ ಅಮೆರಿಕ ಭಾರತದ ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಸುಮ್ಮನಿರೋದ್ಯಾಕೆ? ಇದು ಅಲ್ಲಿನ ನಿಯಮ ಅಂತ ಹೇಳುವ ನಾಯಕರು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ಅಮೆರಿಕನ್ನರ ಕೈಗೆ ಕೋಳ ಧರಿಸಿ ಅವರನ್ನ ಭಾರತದಿಂದ ಓಡಿಸೋದು ಯಾವಾಗ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ. ನಾನು ಸೌಜನ್ಯ. ಭಾರತೀಯರ ಕೈಗೆ ಬೇಡಿ, ಕಾಲಿಗೆ ಸರಪಳಿ. ಶೌಚಾಲಯಕ್ಕೆ ಹೋಗೋಕ್ಕೂ ಅವಕಾಶ ಇಲ್ಲ. ಕ್ರೂರವಾಗಿ ಭಾರತೀಯರನ್ನ ಹೊರದಬ್ಬಿದ ದೊಡ್ಡಣ್ಣ. ಹೌದು, 104 ಭಾರತೀಯರ ಕೈಗೆ ಹಾಗೂ ಕಾಲಿಗೆ ಕ್ರಿಮಿನಲ್ಗಳ ಹಾಗೆ ಕೋಳ ಸರಪಳಿ ಬಿಗಿದು ಭಾರತೀಯರನ್ನ ಹೊರದಬ್ಬಿತು ಅಮೆರಿಕ. ಶಾಕಿಂಗ್ ನ್ಯೂಸ್ ಅಂದ್ರೆ ಈಗ ಮತ್ತೆ 487 ಭಾರತೀಯರ ಗಡಿಪಾರಿಗೆ ಅಮೆರಿಕ ಸಿದ್ಧತೆ ನಡೆಸಿದೆ. ಆದ್ರೆ ಈ ಬಾರಿ ಭಾರತೀಯರನ್ನ ಯಾವ ರೀತಿ ಅವಮಾನ ಮಾಡಲಿದ್ದಾರೆ ಅನ್ನೋದು ಅನೇಕರಲ್ಲಿ ಕಳವಳ ಉಂಟು ಮಾಡಿದೆ. ಅಮೆರಿಕದ ನಡೆ ಭಾರತೀಯರಲ್ಲಿ ಅನೇಕ ಪ್ರಶ್ನೆಗಳನ್ನ ಮೂಡಿಸಿದೆ, ಅಲ್ಲದೆ ಅನೇಕರಲ್ಲಿ ಆಕ್ರೋಶವನ್ನುಂಟು ಮಾಡಿದೆ. ಆದ್ರೆ ನಮ್ಮ ದೇಶವನ್ನಾಳುತ್ತಿರುವ ಕೇಂದ್ರದ ನಾಯಕರು ಮಾತ್ರ ಈ ಬಗ್ಗೆ ಗಮನ ಕೊಡದೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವ ಹಾಗೆ ಸೈಲೆಂಟ್ ಆಗಿದ್ದಾರೆ. ಅಮೆರಿಕದ ನೀತಿಯೇ ಸರಿ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿಕೆ ನೀಡಿದ್ದಾರೆ. ವಿದೇಶಗಳಲ್ಲಿ ತಮ್ಮ ನಾಗರಿಕರು ಅಕ್ರಮವಾಗಿ ವಾಸಿಸ್ತಾ ಇದ್ರೆ ಅಂತವರನ್ನ ವಾಪಸ್ ಕರೆಸಿಕೊಳ್ಳೋದು ಎಲ್ಲ ದೇಶಗಳ ಜವಾಬ್ದಾರಿ. ಅಕ್ರಮ ವಲಸಿಗರ ಗಡಿಪಾರು ಹೊಸದೇನಲ್ಲ, ಇದು ಅಮೆರಿಕದ ನೀತಿ. ಇದರಲ್ಲಿ ತಪ್ಪೇನಿಲ್ಲ ಎಂದು ಅಮೆರಿಕದ ಪರವೇ ಬ್ಯಾಟಿಂಗ್ ಮಾಡಿದ್ದಾರೆ. ಅಮೆರಿಕದವರನ್ನ ಹೀಗೆ ಗಡಿಪಾರು ಮಾಡಿ, ಇದು ಭಾರತೀಯರು ಪ್ರಧಾನಿ ಮೋದಿ ಅವರಿಗೆ ಇಟ್ಟಿರುವಂತಹ ಸವಾಲು. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ಭಾರತೀಯರ ಕೈಕಾಲಿಗೆ ಚೈನ್ ಹಾಕಿ ಗಡಿಪಾರು ಮಾಡಿರುವಂತೆಯೇ ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ಅಮೆರಿಕದವರನ್ನ ಕೂಡ ಇದೇ ರೀತಿ ಗಡಿಪಾರು ಮಾಡಿದ ಇತಿಹಾಸ ಇದೆಯಾ? ಮುಂದೆ ಭಾರತ ಹೀಗೆ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡುತ್ತಾ ಅನ್ನೋ ಪ್ರಶ್ನೆಯನ್ನ ಆಳುವ ಪಕ್ಷಕ್ಕೆ ಜನರು ಪ್ರಶ್ನಿಸುತ್ತಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉತ್ತರ ಕೊಡಬೇಕು. ಜನರ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉತ್ತರ ಕೊಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್. ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್.